ಮೂಲತಃ ಕೃಷಿಕರಲ್ಲ, ನಾವು ಸಾಫ್ಟ್ವೇರ್ ಅಲ್ಲಿ ಇದ್ವಿ. ಸಾಫ್ಟ್ವೇರ್ ಅಲ್ಲಿ ಬೆಂಗಳೂರಲ್ಲಿ ಇದ್ದು ಅಲ್ಲೆಲ್ಲ ಕೆಲಸ ಮಾಡಿ ಕೆಲಸ 6-7 ವರ್ಷ ಕೆಲಸ ಮಾಡಿದೀವಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಅದಾದ್ಮೇಲೆ ನಮ್ಗೆ ಇದ್ರ ಕಡೆ ಒಲವು ಜಾಸ್ತಿ ಆಯ್ತು, ಆರ್ಗ್ಯಾನಿಕ್ ಕೃಷಿ ಮಾಡ್ಬೇಕು ಅನ್ನೋ ಆಸೆ. ಹಂಗಾಗಿ ಅದನ್ನ ರಿಸೈನ್ ಮಾಡಿ 1 ಎಕರೆ ಸಾವಯವ ಕೃಷಿ, ಸಾವಯವ ನೈಸರ್ಗಿಕ ಕೃಷಿ, ಕೆಮಿಕಲ್ ಆಗ್ಲಿ ರಸಗೊಬ್ಬರ ಆಗ್ಲಿ ನಾವು ಏನು ತರಲೇಬಾರ್ದು ಹೊಲದಲ್ಲಿ ಅನ್ನೋದು ನಮ್ಮ ಕಾನ್ಸೆಪ್ಟ್. 8 ವರ್ಷ ಆಯ್ತು ನಾವು ತಗೊಂಡು, ಅಲ್ಲಿಂದ ಇವಾಗವರೆಗೂ ಏನು ಬಳಸಿಲ್ಲ. ಅದ್ ಬಳಸದೇ ಇರೋದಕ್ಕೆ ನಮ್ಮ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಹನಿ ನೀರಾವರಿಗೋಸ್ಕರ ನಾವು ಮಿಸ್ಟ್ ಇರಿಗೇಷನ್ ಅಂತ ಮಾಡಿದೀವಿ. ಅದನ್ನ ಸೋಲಾರ್ ಪಂಪ್ ಇಂದ ನಾವು ಮಿಸ್ಟ್ ಇರಿಗೇಷನ್ ಲಿಂಕ್ ಮಾಡಿದೀವಿ. ಹೌದು ಹೌದು ಸರ್. ಮಿಸ್ಟ್ ಅನ್ನೋದು ಇದು ಹೊಸ ಕಾನ್ಸೆಪ್ಟ್. ಇದು ಆಕ್ಚುಲಿ ಇಸ್ರೇಲ್ ಅಲ್ಲಿ ಕಂಡಿಡ್ದಿರೋದು. ಅದನ್ನ ನಾವು ನ್ಯಾಚುರಲ್ ಆಗಿ ನಾವೇ ಮಾಡ್ಬೋದು. ನಾವು ಯಾವುದೇ ಕಂಪ್ನಿನ ಡಿಪೆಂಡ್ ಆಗ್ದಲೆ ನಮ್ಮ ಹತ್ರ ಇರೋ ಒಂದು ಲ್ಯಾಟ್ರಲ್ ಆಗ್ಲಿ, ನಮ್ಮ ಹತ್ರ ಇರೋ ಮೆಟೀರಿಯಲ್ಸ್ ಅಲ್ಲೇ ನಾವು ಮಿಸ್ಟ್ ಇರಿಗೇಷನ್ ನ ಕೊಟ್ರೆ ಅದು ನಮ್ಗೆ ವಾತಾವರಣನ ಇಮಿಡಿಯೇಟ್ ಆಗಿ ಪರಿವರ್ತನೆ ಮಾಡುತ್ತೆ ಮತ್ತು ನೀರಾವರಿ ಬಳಕೆ ಕಡಿಮೆ ಆಗುತ್ತೆ. ಆಮೇಲೆ ಇವಾಗ ರೈನ್ ಆಗ್ಲಿ, ಇದು ಸ್ಪ್ರಿಂಕ್ಲರ್ ಆಗ್ಲಿ ಸ್ವಲ್ಪ ನಿಮ್ಗೆ ಭೂಮಿನ ಡಿಸ್ಟರ್ಬ್ ಮಾಡುತ್ತೆ. ಈ ಮಿಸ್ಟ್ ಇರಿಗೇಷನ್ ನಿಮ್ಗೆ ಭೂಮಿಗೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಇಲ್ಲ. ಮಳೆ ಬಂದಂಗೆ ಅದು ಹನಿ ಬರೋದ್ರಿಂದ ನಿಮ್ಗೆ ಬಹಳ ಈವನ್ ಆಗಿ ನೀರು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಮೇಲೆ ಹೊಲಕ್ಕೆ ಚೆನ್ನಾಗಿ ನೀರಾವರಿ ಎಲ್ಲ ಮೂಲೆಗಳಲ್ಲೂ ಅದು ನೆನೆಸಬಹುದು. ಸರ್ ನಮಸ್ತೆ, ತಮ್ಮ ಪರಿಚಯ ಸರ್? ಸರ್ ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ. ನಮ್ದು ತುಮಕೂರು ಗ್ರಾಮ, ಅಜ್ಜಪ್ಪನಹಳ್ಳಿ ಹೋಬಳಿ, ಸ್ವಾಂದೇನಹಳ್ಳಿ ತಾಲೂಕು. ಸೊ ಇಲ್ಲಿ ನಾವು ಕೃಷಿ ಮಾಡ್ತಾ ಇದೀವಿ. ಏನು ಮೂಲತಃ ಕೃಷಿಕರ ಅಥವಾ? ಸರ್ ನಾನು ಮೂಲತಃ ಕೃಷಿಕರಲ್ಲ, ನಾವು ಸಾಫ್ಟ್ವೇರ್ ಅಲ್ಲಿ ಇದ್ವಿ. ಸಾಫ್ಟ್ವೇರ್ ಅಲ್ಲಿ ಬೆಂಗಳೂರಲ್ಲಿ ಇದ್ದು ಅಲ್ಲೆಲ್ಲ ಕೆಲಸ ಮಾಡಿ ಕೆಲಸ 6-7 ವರ್ಷ ಕೆಲಸ ಮಾಡಿದೀವಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಅದಾದ್ಮೇಲೆ ನಮ್ಗೆ ಇದ್ರ ಕಡೆ ಒಲವು ಜಾಸ್ತಿ ಆಯ್ತು, ಆರ್ಗ್ಯಾನಿಕ್ ಕೃಷಿ ಮಾಡ್ಬೇಕು ಅನ್ನೋ ಆಸೆ. ಹಂಗಾಗಿ ಅದನ್ನ ರಿಸೈನ್ ಮಾಡಿ ನಾವು ತುಮಕೂರಿಗೆ ಬಂದ ಮೇಲೆ ನಾವು ಈ ಒಂದು ಹೊಲ ಇಲ್ಲೇ ತಗೊಂಡು ಕೃಷಿ ಶುರು ಮಾಡಿದೀವಿ. ಇದು 1 ಎಕರೆ ಸಾವಯವ ಕೃಷಿ, ಸಾವಯವ ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಿ ಸಂಪೂರ್ಣವಾಗಿ. ಯಾವುದೇ ಕೆಮಿಕಲ್ ಇಲ್ಲ, ಕೆಮಿಕಲ್ ಆಗ್ಲಿ ರಸಗೊಬ್ಬರ ಆಗ್ಲಿ ನಾವು ಏನು ತರಲೇಬಾರ್ದು ಹೊಲದಲ್ಲಿ ಅನ್ನೋದು ನಮ್ಮ ಕಾನ್ಸೆಪ್ಟ್. ಯಾಕೆಂದ್ರೆ ನಾವು ಹಸುಗಳಿಂದ ನಾವು ಜೀವಾಮೃತ, ಗೋಕೃಪಾಮೃತ ಇದನ್ನೆಲ್ಲ ನಾವು ತಯಾರಿ ಮಾಡಿ ನಮ್ಮ ಹೊಲಕ್ಕೆ ಕೊಡ್ತಾ ಇದ್ರೆ ನಮ್ಗೆ ಯಾವುದೇ ರಸಗೊಬ್ಬರ ಕೆಮಿಕಲ್ ಬೇಕಾಗಿಲ್ಲ, ಏನು ಬೆಳೆಸಿಲ್ಲ ಎಲ್ಲ. ಸರ್ ಇದು 8 ವರ್ಷ ಆಯ್ತು ನಾವು ತಗೊಂಡು, ಅಲ್ಲಿಂದ ಇವಾಗವರೆಗೂ ಏನು ಬಳಸಿಲ್ಲ. ಅದ್ ಬಳಸದೇ ಇರೋದಕ್ಕೆ ನಮ್ಮ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಏನು ಹೊಸ ಟೆಕ್ನಾಲಜಿ ಕೂಡ ಸರ್ ಇಲ್ಲಿ ನಾವು ಹನಿ ನೀರಾವರಿಗೋಸ್ಕರ ನಾವು ಮಿಸ್ಟ್ ಇರಿಗೇಷನ್ ಅಂತ ಮಾಡಿದೀವಿ. ಅದನ್ನ ಸೋಲಾರ್ ಪಂಪ್ ಇಂದ ನಾವು ಮಿಸ್ಟ್ ಇರಿಗೇಷನ್ ಲಿಂಕ್ ಮಾಡಿದೀವಿ. ಸ್ಪ್ರಿಂಕ್ಲರ್ ಇದೆ, ಡ್ರಿಪ್ ಇದೆ. ಹೌದು ಹೌದು. ಸರ್ ಮಿಸ್ಟ್ ಅನ್ನೋದು ಇದು ಹೊಸ ಕಾನ್ಸೆಪ್ಟ್. ಇದು ಆಕ್ಚುಲಿ ಇಸ್ರೇಲ್ ಅಲ್ಲಿ ಕಂಡಿಡ್ದಿರೋದು. ಅದನ್ನ ನಾವು ನ್ಯಾಚುರಲ್ ಆಗಿ ನಾವೇ ಮಾಡ್ಬೋದು. ನಾವು ಯಾವುದೇ ಕಂಪ್ನಿನ ಡಿಪೆಂಡ್ ಆಗ್ದಲೆ ನಮ್ಮ ಹತ್ರ ಇರೋ ಒಂದು ಲ್ಯಾಟ್ರಲ್ ಆಗ್ಲಿ, ನಮ್ಮ ಹತ್ರ ಇರೋ ಮೆಟೀರಿಯಲ್ಸ್ ಅಲ್ಲೇ ನಾವು ಮಿಸ್ಟ್ ಇರಿಗೇಷನ್ ನ ಕೊಟ್ರೆ ಅದು ನಮ್ಗೆ ವಾತಾವರಣನ ಇಮಿಡಿಯೇಟ್ ಆಗಿ ಪರಿವರ್ತನೆ ಮಾಡುತ್ತೆ ಮತ್ತು ನೀರಾವರಿ ಬಳಕೆ ಕಡಿಮೆ ಆಗುತ್ತೆ. ಆಮೇಲೆ ಇವಾಗ ರೈನ್ ಆಗ್ಲಿ, ಇದು ಸ್ಪ್ರಿಂಕ್ಲರ್ ಆಗ್ಲಿ ಸ್ವಲ್ಪ ನಿಮ್ಗೆ ಭೂಮಿನ ಡಿಸ್ಟರ್ಬ್ ಮಾಡುತ್ತೆ. ಈ ಮಿಸ್ಟ್ ಇರಿಗೇಷನ್ ನಿಮ್ಗೆ ಭೂಮಿಗೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಇಲ್ಲ. ಮಳೆ ಬಂದಂಗೆ ಅದು ಹನಿ ಬರೋದ್ರಿಂದ ನಿಮ್ಗೆ ಬಹಳ ಈವನ್ ಆಗಿ ನೀರು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಮೇಲೆ ಹೊಲಕ್ಕೆ ಚೆನ್ನಾಗಿ ನೀರಾವರಿ ಎಲ್ಲ ಮೂಲೆಗಳಲ್ಲೂ ಅದು ನೆನೆಸಬಹುದು. ಹಂಗಾಗಿ ಮಿಸ್ಟ್ ಇರಿಗೇಷನ್ ಪದ್ಧತಿ, ನಿಮ್ಮ ಸಾವಯವ ಪದ್ಧತಿನ ನಮ್ಗೆ ತೋರಿಸಬಹುದಾ? ಖಂಡಿತ ಸರ್, ಬನ್ನಿ ಒಳಗಡೆ ನಿಮ್ಗೆ ಒಂದೊಂದಾಗಿ ನಾವು ತೋರ್ಸೋಣ. ಈ ತೋಟದ ಹೆಸರು ಬಂದು ಸುರಭಿ ಕುಂಜ್ ಭಕ್ತಿ ಫಾರಂ ಅಂತ. ಇಲ್ಲಿ ನಾವು ವಿಶೇಷವಾಗಿದೆ ಹೆಸರು. ಸುರಭಿ ಕುಂಜ್ ಅಂತಂದ್ರೆ ಅದು ಒಂದು ಸ್ಥಳ. ಅಲ್ಲಿ
ಎಲ್ಲ ಭಕ್ತರೆಲ್ಲ ಬಂದು ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡೋದಾಗ್ಲಿ, ಎಕ್ಸ್ಚೇಂಜಸ್ ಮಾಡೋದಾಗ್ಲಿ, ಒಂದು ರಸ ಉದ್ಭವ ಆಗೋ ಒಂದು ಸ್ಥಳ ಅದು. ಅದೇ ಥರ ನಾವು ಇಲ್ಲಿ ಎಲ್ಲರೂ ನಮ್ಮ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಬಂದು ಕೂತ್ಕೊಂಡು ಸಾವಯವ ಕೃಷಿ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೊಂದು ಸ್ಥಳ. ಹಂಗಾಗಿ ಭಕ್ತಿ ಫಾರಂ ಅಂತ ಇದನ್ನ ಮಾಡಿದ್ದೀವಿ. ನಿಮ್ಮ ಈ ಕೃಷಿ ಅನ್ನೋದು ಮುಂಚೆಯಿಂದನೇ ಸಾವಯವನೇ, ಆದರೆ ಇವಾಗ ಈ ಕೆಮಿಕಲ್ ಫಾರ್ಮಿಂಗ್ ಆಗಲಿ, ವಿಷಮುಕ್ತ ಆಹಾರ ಜಾಸ್ತಿ ನಮ್ಮ ಆಸೆ ಲೋಭದಿಂದ ನಾವು ವಿಷಮುಕ್ತ ಆಹಾರ ಕಡೆಗೆ ಮುಖ ಮಾಡಿದ್ದೀವಿ. ಆದರೆ ನಾವು ಪುರಾತನ ಕಾಲದಿಂದ ನಾವು ನೋಡಿದಾಗ ನಮ್ಮ ತಾತಂದಿರು ಅವಾಗೆಲ್ಲ ಏನೂ ಇರಲಿಲ್ಲ, ನಮಗೆ ಕೆಮಿಕಲ್ ಎಲ್ಲ. ಆವಾಗ ಬರೀ ಇದ್ದಿದ್ದು ನಮ್ಮ ಹತ್ರ ಧನ ಸಂಪತ್ತು ಯಾವುದು ಅಂತಂದರೆ ಅದು ಗೋಮಾತೆ ಇದ್ದರೆ ನಮಗೆ ಕೃಷಿ ಅನ್ನೋದೇ ಅವಾಗ ಇದ್ದಿದ್ದು. ಹಂಗಾಗಿ ಇವಾಗ ದನಗಳು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅವಾಗ 1000 ದನ ಒಬ್ಬ ಮನುಷ್ಯನಿಗೆ 10 ದನ ಇತ್ತು, ಆ ರೇಷಿಯೋ ಇತ್ತು. ಇವಾಗ ಬಂದು ಒಬ್ಬ ಮನುಷ್ಯನ್ಗೆ 1 ದನನೂ ರೇಷಿಯೋ ಕಳ್ಕೊಂಡ್ಬಿಟ್ಟಿದೀವಿ. ಹಂಗಾಗಿ ಇವಾಗ ಸಾಯಿಲ್ ಡಿಪ್ಲೀಷನ್ ಆಗ್ತಿರೋದು. ಸಾಯಿಲ್ ಏನಕ್ಕೆ ಹಾಳಾಗ್ತಿದೆ ಅಂತಂದ್ರೆ ನಾವು ಗೋಮಾಳಗಳು ಬಿಟ್ಟಿದ್ದೀವಿ, ಅದೆಲ್ಲ ಹಾಳಾಗಿದೆ. ಆಮೇಲೆ ನಾವು ಆ ಗೋಮಾಳದಿಂದ ಬಂದಿರೋ ಸಗಣಿ ಗಂಜು ಎಲ್ಲ ನಾವು ತಂದು ನಾವು ಜಮೀನಲ್ಲಿ ಹಾಕ್ತಾ ಇಲ್ಲ. ಆಮೇಲೆ ಅದಕ್ಕೊಂದ್ಸಲ ಮೇವು ನಾವು ಒಳ್ಳೆ ಬೆಳೆಯಕ್ಕೆ ಆಗ್ತಾ ಇಲ್ಲ. ಮರ ಗಿಡಗಳು ಕಡಿತಾ ಇದೀವಿ, ಎಲ್ಲ ಸಿಂಗಲ್ ಕ್ರಾಪಿಂಗ್ ಹೋಗ್ತಾ ಇದೀವಿ. ಇದೆಲ್ಲ ರೀಸನ್ಸ್ ಇಂದ ನಾವು ಇವಾಗ ವಿಷಮುಕ್ತ ಆಹಾರಕ್ಕೆ ಮಖ ಮಾಡಲೇಬೇಕಾಗಿದೆ. ನಾವಿವಾಗ ವಿಷಮುಕ್ತ ಆಹಾರ, ಸಾವಯವ ಆಹಾರ ಬೇಕು ಅಂತಂದ್ರೆ ನಾವು ಮರಗಿಡಗಳು ಬೇಕು, ನಮ್ಗೆ ನಮ್ಮ ಜಾನುವಾರುಗಳು ಬೇಕು, ದನಗಳು ಬೇಕು, ಪಕ್ಷಿ ಬೇಕು. ಈ ತರ ವಾತಾವರಣದಲ್ಲಿ ಪ್ರತಿಯೊಂದು ಹಾವು, ಚೇಳು, ಜೇಡ ಎಲ್ಲರೂ ನಮ್ಗೆ ಬೇಕೇ ಬೇಕು. ಅದಿದ್ದಾಗಲೇ ನಮ್ಗೆ ಆಹಾರ ಆಗ್ಲಿ, ನಮ್ಮ ಆರೋಗ್ಯ ಆಗ್ಲಿ ಮುಂದೆ ಚೆನ್ನಾಗಿರೋದು. ಹಂಗಾಗಿ ಈ ವಿಷಮುಕ್ತ ಆಹಾರ ಬೆಳಿಬೇಕು. ನಾವು ನೋಡಿದೀವಿ ಈ ಸಿಟಿಲಿ ಉಳ್ಕೊಂಡು ಯಾವ ತರ ಕಾಯಿಲೆಗಳು ಬರ್ತಾ ಇದೆ, ಯಾರ್ಯಾರು ಡಾಕ್ಟರ್ ಹತ್ರ ಹೋಗಿ ಹೆಂಗೆ ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ, ಎಷ್ಟು ಹಣ ವ್ಯಯ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ರೀಸನ್ನು ನಾವು ಹುಡುಕ್ತಾ ಹೋದಾಗ ಅದೆಲ್ಲದಕ್ಕೂ ಆನ್ಸರ್ ಸಿಗೋದು ಒಂದೇ, ಅದು ಕೃಷಿ ಅಂತ ನಮ್ಗೆ ಗಟ್ಟಿಯಾದ ಒಂದು ನಂಬಿಕೆಯಿಂದ ಸಾವಯವ ಕೃಷಿಗೆ ನಾವು ಇಲ್ಲಿ ಮರಳಬೇಕಾಗಿ. ಇದೆಲ್ಲ ನಾವು ಹೊಸದಾಗಿ ಮಾಡ್ತಾ ಇರೋದು. ಅಂದ್ರೆ ನಾನು ತೋಟಕ್ಕೆ ಮೂವ್ ಆಗಿ ಒಂದು 7-8 ವರ್ಷ ಆಯ್ತು. ಆದ್ರೆ ನನ್ಗೆ ಅವಾಗ ನೀರಾವರಿ ಸಮಸ್ಯೆ ಇತ್ತು, ಕರೆಂಟಿನ ಸಮಸ್ಯೆ ಇತ್ತು, ಪೈಪ್ಲೈನ್ ಸಮಸ್ಯೆ ಇತ್ತು. ಇವಾಗ ಒಂದು 2 ತಿಂಗಳಿಂದ ನಾವು ಪೈಪ್ಲೈನ್ ಆಗಲಿ, ನೀರಾವರಿಗೆ ಮೋಟರ್ ಆಗಲಿ, ಸೋಲಾರ್ ಆಗಲಿ ಇದೆಲ್ಲ ಅಳವಡಿಸಿರೋದ್ರಿಂದ ನಾವು ಹೆಚ್ಚಾಗಿ ನಾವು ಕೃಷಿಯಲ್ಲಿ ತೊಡಗೋದಕ್ಕೆ ಅನುಕೂಲ ನಡೀತಾ ಇದೆ. ಮೊದಲು ನಾವು ನೀರಿರಬೇಕು, ಹಂಗಾಗಿ ಈ ಪೈಪ್ಲೈನ್ ಎಲ್ಲ ರೆಡಿ ಮಾಡಿದ್ದೀವಿ. ಪೈಪ್ಲೈನಲ್ಲಿ ಮಿಸ್ಟ್ ಇರಿಗೇಷನ್ ಮಾಡಿರೋದು ನಿಮ್ಗೆ ಇವಾಗ ಆನ್ ಮಾಡಿ ತೋರಿಸ್ತೀವಿ. ಅದು ಸೋಲಾರಲ್ಲೇ ರನ್ ಆಗುತ್ತೆ. ನಾವು TC ಹಾಕ್ಸ್ಕೊಂಡು ನಾವು ಕರೆಂಟ್ಗೋಸ್ಕರ ಡಿಪೆಂಡ್ ಮಾಡ್ತಾ ಇದ್ದಾಗ ನಮಗೆ ತೊಂದರೆಗಳು ತುಂಬ ಜಾಸ್ತಿ ಇತ್ತು. ಹಂಗಾಗಿ ಇವಾಗ ಸೋಲಾರಿಂದ ನಾವು ಮೋಟರ್ ಮಾಡಿ ಅದನ್ನ ಮಾಡ್ತಾ ಇದೀವಿ. ಸಾವಯವ ಬೆಳಿತಾ ಇದ್ದೀರಾ ತೋರಿಸಿ ಸರ್. ಇವಾಗ ಫಸ್ಟ್ ನಾವು ಸೆಲ್ಫ್ ಸಸ್ಟೈನ್ ಆಗ್ಬೇಕು ಅಂತ ನಾನು ಮೇವು ಕಡೆಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲೆಲ್ಲ ಅಗಸೆ ಗಿಡ ಇಟ್ಟಿದೀವಿ. ಅದಿನ್ನ ಈ ವಾರ ಇಟ್ಟಿರೋದ್ರಿಂದ ಮೊಳಕೆ ಆಗ್ತಾ ಇದೆ. ಅಲ್ಲಲ್ಲಿ ನಿಮ್ಗೆ ಅದು ಕಾಣಲ್ಲ. ಅದಕ್ಕೆ ಮುಂಚೆ ಸರ್ ಅಗಸೆ ಗಿಡ ಟ್ರೀ ಬೇಸ್ಡ್ ಫಾಡರ್. ಅದು ಹಸುಗಳಿಗೆ ಮೇವು ಬೇಕು ಅಂತಂದ್ರೆ ನಾವು ದಿನಾ ಗೇಯಿಸೋದು, ಆಮೇಲೆ ಅಲ್ಲಿ ಜೋಳ ಹಾಕೋದು, ಸಿಂಗಲ್ ಕ್ರಾಪ್ ಜೋಳ ತೆಗೆದು ನಾವು ಗೇಯ್ಮೆ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ. ಅದಕ್ಕೆ ಇವಾಗ ಟ್ರೀ ಬೇಸ್ಡ್ ಫಾರ್ಮಿಂಗ್, ಟ್ರೀ ಬೇಸ್ಡ್ ಫಾಡರ್ನ ನಾವು ಉತ್ತೇಜನ ಮಾಡಬೇಕು ಹಸುಗಳಿಗೋಸ್ಕರ. ಅದಕ್ಕೆ ಸುಬಾಬುಲ್ಲು, ಆಮೇಲೆ ಆ ಕಡೆ ನೇಪಿಯರ್ನ ನಾವು ಹಾಕಿದೀವಿ. ಸುಬಾಬುಲ್ಲು ಆಮೇಲೆ ಅಗಸೆ ಇಲ್ಲಿ ಸಾಲಲ್ಲಿ ಇದೆ. ಸಣ್ಣ ಸಣ್ಣ ಗಿಡಗಳಾದ್ರಿಂದ ನಿಮ್ಗೆ ಅದು ತುಂಬಾ ಕಾಣಲ್ಲ. ನೋಡಿ ಅಲ್ಲಿ ಸಣ್ಣ ಗಿಡ ಇದೆ ಸುಬಾಬುಲ್ಲು, ಅದು ಎಲ್ಲ ಸುಬಾಬುಲ್ಲು. ಇನ್ನ ಒಂದ್ ತಿಂಗಳಾಗಿದೆ ಅಷ್ಟೇ. ಅದೆಲ್ಲ ನರ್ಸರಿ ಮಾಡಿ ಇಟ್ಟಿರೋ ಸುಬಾಬುಲ್ ಇದು. ಇಲ್ಲೆಲ್ಲ ನಾವು ಇವಾಗ ಅಗಸೆ ಗಿಡ ಹಾಕಿದೀವಿ. ನೋಡಿ ಗಿಡ ಬರ್ತಾ ಇದೆ. ಇಲ್ಲಿ 2 ಸಾಲ ಅಗಸೆ, ಹಂಗೆ ಮುಂದಕ್ಕೂ ಅಲ್ಲಿ ಅಗಸೆ ಹಾಕ್ತಿವಿ. ಆಮೇಲೆ ಈ ಸಾಲನ್ನ ನಾನು ಬಾಳೆ ಇಟ್ಟಿದ್ದೀನಿ. ಯಾಕಂದ್ರೆ ಇಲ್ಲಿ ನೀರಾವರಿ ನಾನು ಕೊಡ್ತಾ ಇದ್ದೀನಿ. ಇವಾಗ ನೀರಾವರಿ ಹೆಚ್ಚಿಗೆ ಬೇಕು ಬಾಳೆಗೆ. ಈ 2 ಸಾಲಲ್ಲೂ
ಗುಂಪು ಬಾಳೆ ಮಾಡಿಕೊಂಡು ನಮ್ಮ ಆದಾಯಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಇಲ್ಲಿ ಬಾಳೆ ಮಾಡ್ತಾ ಇದೀವಿ. ಇಲ್ಲಿ ನುಗ್ಗೆ, ಆಮೇಲೆ ಗ್ಲೆರಿಸಿಡಿಯಾ ಗೊಬ್ಬರದ ಗಿಡ, ಅದನ್ನೆಲ್ಲ ಕಾಂಪೌಂಡ್ ಅಲ್ಲಿ ನಾವು ಅಳವಡಿಸ್ತಾ ಇದೀವಿ. ಇವಾಗ ಮಳೆಗಾಲಕ್ಕೆ ನಮಗೆ ಮೊದಲು ಬೇಕಾಗಿರೋದು ಫೆನ್ಸಿಂಗ್ಗೂ ಅನುಕೂಲ ಆಗತ್ತೆ, ಆಮೇಲೆ ಚಿಗುರೋದಕ್ಕೆ ಅದು ಅನುಕೂಲ. ಹಂಗಾಗಿ ನುಗ್ಗೆ, ಆಮೇಲೆ ಗ್ಲೆರಿಸಿಡಿಯಾ, ಆಮೇಲೆ ನಮ್ಮ ಹಣ್ಣಿನ ಗಿಡಗಳು ಎಲ್ಲನೂ ಇನ್ನು ಮೇಲೆ ನಾವು ಇಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಬಿಸಿಲು ಚೆನ್ನಾಗಿದೆ ಅಂತ ಇಲ್ಲಿ ತರಕಾರಿ ಮಡಿ ಮಾಡಿದೀವಿ. ಈ ತರಕಾರಿ ಮಡಿ ಎಲ್ಲ ಏರು ಮಡಿಯಲ್ಲಿ ನಾವು ಮಾಡ್ತಾ ಇದೀವಿ. ತರಕಾರಿ ಮಡಿಯಲ್ಲಿ ನಿಮ್ಗೆ ಎಲ್ಲ ಮಿಕ್ಸೆಡ್ ಏರು ಮಡಿ ಪದ್ಧತಿ ತರಕಾರಿಗೆ. ಯಾಕಂದ್ರೆ ಮಳೆ ಜಾಸ್ತಿ ಆಗ್ಲಿ, ಮಳೆ ಕಡಿಮೆ ಆಗ್ಲಿ, ಬಿಸಿಲು ಜಾಸ್ತಿ ಆಗ್ಲಿ, ಬಿಸಿಲು ಕಡಿಮೆ ಆಗ್ಲಿ, ಇದಕ್ಕೊಂದು ಕ್ಲೈಮೇಟ್ ಕ್ರಿಯೇಟ್ ಮಾಡ್ತೀವಿ ಇಲ್ಲಿ. ನಾವು ಇನ್ನ ಇದು ಸ್ಟಾರ್ಟಿಂಗ್, ಇದು ಪೋಲ್ ಬೀನ್ಸ್ ಅಂತ, ಇದು ಬಳ್ಳಿ ಬರುತ್ತೆ. ಅದ್ರ ಜೊತೆಗೆ ಪದ್ಧತಿ ಯಾಕೆ ಇದು ಮಾಡ್ಕೊಳ್ಳಿ? ಏರುಮಡಿ ಪದ್ಧತಿಯಿಂದ ನಮ್ಗೆ ಅನುಕೂಲ ಇದೆ. ಅಂದ್ರೆ ಸ್ವಲ್ಪ ಕಳೆ ತೆಗಿಯಕ್ಕಾಗ್ಲಿ, ನೀರ್ ಕೊಡೋದಕ್ಕಾಗ್ಲಿ, ಮೇಂಟೆನೆನ್ಸ್ಗೆ ಇದು ಅನುಕೂಲ ಇದೆ, ಈಸಿ ಇದೆ ಅಂತ ನಾವು ಬೇರೆ ರೈತರ ಹತ್ರ ಕಂಡ್ಕೊಂಡಿರೋ ಒಂದು ವ್ಯವಸ್ಥೆ ಇದು. ಆಮೇಲೆ ಇದು ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ರೈತರ ಹತ್ರ ನಾನು ಕೇಳಿ ಕಲ್ತು ಇದನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ಆಮೇಲೆ ಇದರಲ್ಲಿ ಕೆಳಗಡೆ ಎಲ್ಲ ನಾವು ಮರ ಗಿಡಗಳು, ಇನ್ಮೇಲೆ ತರಗು, ಅದನ್ನೆಲ್ಲ ಒಳಗಡೆ ಕೊಟ್ಬಿಟ್ಟಿದೀವಿ ನೋಡಿ. ಅದನ್ನೊಂದು ಸ್ವಲ್ಪ ಮಣ್ಣು ಮುಚ್ಚಬೇಕಾಯ್ತು. ಅದನ್ನ ಹೂಗಲ್ ಕಲ್ಚರ್ ಅಂತಾರೆ. ಒಳಗಡೆಯಿಂದ ಅದು ಕಾಂಪೋಸ್ಟ್ ಆಗ್ತಾ ಇರುತ್ತೆ. ಅದು ಬೇರುಗಳಿಗೆ ಆಹಾರ ಆಗ್ತಾ ಇರುತ್ತೆ. ಒಳಗಡೆಯಿಂದ ಗೆದ್ಲು ಎಲ್ಲ ತಿಂದು ಅದು ಆಹಾರ ಆಗ್ತಾ ಇರುತ್ತೆ. ಮೇಲ್ಗಡೆಯಿಂದನೂ ನಾವು ಅದಕ್ಕೆ ಜೀವಾಮೃತ, ಗೋಕೃಪಾಮೃತ, ನೀರು, ಘನಜೀವಾಮೃತ ಈ ತರದ್ದೆಲ್ಲ ಸಪ್ಲೈ ಮಾಡ್ತಾ ಇರ್ತೀವಿ. ಇದರಲ್ಲಿ ಕೊತ್ತಂಬರಿ ಇದೆ, ಸಂಪೂರ್ಣ ಸಾವಯವ. ಇದರಲ್ಲಿ ಕ್ಯಾರೆಟ್ ಮಿಕ್ಸ್ ಮಾಡಿದ್ವಿ, ಅದೆಲ್ಲ ಒಂಚೂರು ಮಿಕ್ಸ್ ಆಗಿದೆ. ಕ್ಯಾರೆಟ್ ತೊಂದರೆ ಆಗಿದೆ, ಅದ್ರಲ್ಲಿ ಬಂದಿಲ್ಲ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಬೀನ್ಸ್. ಇಲ್ಲಿ ನಿಮ್ಗೆ ಮುಲ್ಲಂಗಿ ಇದೆ, ದಂಟಿನ ಸೊಪ್ಪು ಇದೆ, ಆಮೇಲೆ ಟೊಮೊಟೊ ಇದೆ. ಟೊಮೊಟೊ. ಈ ಬೆಡ್ ಅಲ್ಲಿ ಗಡ್ಡೆಕೋಸು, ಟೊಮೊಟೊ, ಈ ಬೆಡ್ಡಲ್ಲಿ ಗಡ್ಡೆಕೋಸು, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಶುರು ಆಗ್ತಾ ಇದೆ. ಇದು ತಿರ್ಗಾ ಬದನೆಕಾಯಿ, ಸಬ್ಸಿಗೆ, ಆಮೇಲೆ ಇದು ಗಡ್ಡೆಕೋಸು. ಈ ಕಡೆ ಪಾಲಕು. ಸೊ ಅರ್ಧ ಗಡ್ಡೆ ಪಾಲಕ್ ಇದೆ, ಅರ್ಧ ಸಬ್ಸಿಗೆ ಇದೆ, ಬರ್ತಾ ಇದೆ ಸರ್. ನಾವು ನ್ಯೂಟ್ರಿಷನ್ ಇದರಲ್ಲೇ ಗೊತ್ತಾಗತ್ತೆ. ಒಂದು ಪೆಸ್ಟ್ ಇರಲ್ಲ, ಒಂದು ನಾವು ಮಾಡೇ ಇಲ್ಲ ನೋಡಿ. ಅದು ಸಾಯಿಲ್ ಯಾವಾಗ ಚೆನ್ನಾಗಿರುತ್ತೆ ಆವಾಗ ಪೆಸ್ಟ್ ನಿಮ್ಗೆ ಬೇಕಾಗಲ್ಲ. ಇದೆಲ್ಲ ಕಿರಿಕ್ಸಾಲೆ. ಟೊಮೊಟೊ, ಇಲ್ಲಿ ಟೊಮೊಟೊ, ಇದೆಲ್ಲ ಮುಲ್ಲಂಗಿ. ಈ ಕಡೆ ಸ್ವಲ್ಪ ಪಾಲಕ್ ಇದೆ. ಸ್ವಲ್ಪ ಕಳೆಗಳನ್ನ ನಾವು ಯಾವ್ದು ಎಡಿಬಲ್ ಕಳೆ ಇದೆ ಅದನ್ನ ಹಂಗೆ ಬಿಟ್ಕೊಂಡಿದೀವಿ. ಯಾಕಂದ್ರೆ ಎಲ್ಲಾನು ಕಳೆ ಅಂತ ಹೇಳಿ ನಾವು ತೆಗಿಬಾರ್ದು. ನಮ್ಗೆ ಎಷ್ಟೋ ಸೊಪ್ಪು ಅದು ಆಹಾರ ಆಗಿ ನಾವು ತಗೋಬಹುದು. ಇಲ್ಲಿ ನಾವು ಕೊಟ್ಟಿರೋ ಗೊಬ್ಬರದಲ್ಲಿ ಬಂದಿರೋಂಥ ರಾಗಿ ತೆನೆ ಇದೆಲ್ಲ. ಸೊ ರಾಗಿ ತೆನೆನೂ ನಾವು ಹಂಗೆ ಬಿಟ್ಕೊಂಡಿದೀವಿ. ರಾಗಿ ತೆನೆ ನಾವು ತಿರ್ಗಾ ನಾವು ರಾಗಿ ಮಡಿ ಮಾಡ್ಕೋಬಹುದು. ಕೊತ್ತಂಬರಿ ಇದೆ, ಟೊಮೊಟೊ ಇದೆ, ಇಲ್ಲೂ ಸಬ್ಸಿಗೆ ಇದೆ. ಸುತ್ತ ನಾವು ಬೆಂಡೆಕಾಯಿ ಹಾಕಿದೀವಿ, ಅದು ಸಣ್ಣದಾಗಿದೆ, ಬರ್ತಾ ಇದೆ. ಸೊ ಏರುಮಡಿ ಪದ್ಧತಿ ಒಳ್ಳೆ, ಹೌದೌದು. ರೈತರಿಗೆ ಅದು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ, ಆದ್ರಿಂದ ಅದನ್ನ ನಾವು ಮಾಡ್ಬೋದು. ಒಂಚೂರು ನೀವೇನು ಔಷಧಿ ಆಗ್ಲಿ? ಇಲ್ಲ ಸರ್, ಔಷಧಿ ಏನು ಬೇಕಾಗಿಲ್ಲ. ಯಾಕಂದ್ರೆ ನಾವು ಸಾವಯವ ನಾಟಿ ಹಸು ಗೊಬ್ಬರ, ಜೀವಾಮೃತ ಕೊಡೋದ್ರಿಂದ ಎಲ್ಲ ಮಿನರಲ್ಸ್, ಸಪ್ಲಿಮೆಂಟ್ಸ್ ಅದು ನಮ್ಮ ಸಾಯಿಲ್ ಅಲ್ಲೇ ಡೆವಲಪ್ ಆಗುತ್ತೆ. ಅದಕ್ಕೆ ಮಲ್ಚಿಂಗ್ ಮಾಡ್ತೀವಿ. ಹಂಗಾಗಿ ಬೇರೆ ಸಪ್ಲಿಮೆಂಟ್ಸ್ ಬೇಕಾಗಿಲ್ಲ. ಅದಕ್ಕೆ ಕೃತಕವಾದಂತ ಕೆಮಿಕಲ್ಸ್ ಯಾವುದೂ ಬೇಕಾಗಿಲ್ಲ. ಬನ್ನಿ. ಸೊ ಇದೆಲ್ಲ ಸಾಲು ಅದೇ ಇದೆ, ಬಾಳೆ ಇದೆ, ತೆಂಗು ಒಳಗಡೆ ನಾವು ನೇಪಿಯರ್ ಸರ್, ಅದು ಮೇವಿಗೋಸ್ಕರ ನೇಪಿಯರ್ ಇಟ್ಟಿದೀವಿ. ಅಲ್ಲಿ ಗಂಧದ ಗಿಡನೂ ನಿಮ್ಗೆ ಕಾಣ್ತಾ ಇದೆ, ಸ್ವಲ್ಪ ಕರ್ಬೆ ಗಿಡ ಕಾಣ್ತಾ ಇದೆ. ಅದು ನೆಲ್ಲಿ ಗಿಡ ಇದೆ ಅಲ್ಲಿ, ಬೆಟ್ಟದ ನೆಲ್ಲಿ ಸರ್. ಆಮೇಲೆ
ಇದೆಲ್ಲ ಪೂರ್ತಿ ಗುಂಪು ಬಾಳೆ. ಗುಂಪು ಬಾಳೆ ಇನ್ನ ಗುಂಪು ಆಗ್ತಾ ಇದೆ. ಆ ಗುಂಪು ಬಾಳೆ ಆಗಿ ಕನ್ವರ್ಟ್ ಮಾಡ್ಬೇಕು ಇದನ್ನ ಬೆಟ್ಟದಲ್ಲಿ. ಅದು ಬಸವನ ಪಾದ ಅಂತಾರೆ. ಅದು ನಾವು ಆ ಊಟಕ್ಕೆ ಎಲೆ ತಗೊಂತಿದ್ವಲ್ಲ, ಅದ ಮುತ್ತುಗದೆಲೆ ಕರೆಕ್ಟ್. ಇದು ನಮ್ಮ ಬಾವಿ. ನಮ್ಮ ತೋಟಕ್ಕೆ ಬೋರ್ವೆಲ್ ಇಲ್ಲ. ಬೋರ್ವೆಲ್ ಇಲ್ದಲೆ ಕೃಷಿ ಮಾಡ್ಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಆಗಿದೆ. ಯಾಕಂದ್ರೆ ಎಷ್ಟೋ 1000 ಅಡಿಗಳಿಂದ ನಾವು ನೀರು ತೆಗೆದು ಎಷ್ಟಿದ್ರೂ ನಮ್ಗೆ ಒಂದು ಇದಿಲ್ಲ, ಸಫಿಷಿಯನ್ಸಿ ಇಲ್ಲ. ಹಂಗಾಗಿ ನಾವು ನೀರು ಸದ್ಬಳಕೆ ಮಾಡ್ಕೋಬೇಕು, ವೇಸ್ಟ್ ಮಾಡಬಾರ್ದು. ಹಂಗಾಗಿ ಬಾವಿಲಿ ನಮ್ಗೆ ದೇವ್ರು ಏನ್ ಕೊಟ್ಟಿದ್ದಾನೆ, ಈ ಬೇಸಿಗೆಯಲ್ಲೂ ನಮ್ಗೆ ಈ ನೀರು ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಸಾವಯವ ಕೃಷಿ ಮಾಡೋದ್ರಿಂದ. ಸಾವಯವ ಕೃಷಿ ಮಾಡಿ ನಾವು ಗೇಮೆ ನೇಗ್ಲು ಎಲ್ಲ ಕಡಿಮೆ ಮಾಡಿದ್ರೆ ಅದು ನೀರು ಇಂಗುತ್ತೆ. ಅದು ಹಿಂಗಿರೋದು ಆಟೋಮೆಟಿಕ್ ಆಗಿ ನಮ್ಗೆ ಬಾವಿಲಿ ಸಿಗುತ್ತೆ. ಸುತ್ತಮುತ್ತ ಒಳ್ಳೆ ವಾತಾವರಣ ಇದೆ, ಗುಡ್ಡಗಳಿದೆ, ಅಲ್ಲೆಲ್ಲ ನೀರು ನಮ್ಗಿಲ್ಲಿ ಶೇಖರಣೆ ಆಗೋದಕ್ಕೆ ಅನುಕೂಲ ಆಗ್ತಾ ಇದೆ. ಈ ನೀರಲ್ಲಿ ನಾವು ಕಂಪ್ಲೀಟ್ ತೋಟನ ನಾವು ಮೇಂಟೈನ್ ಮಾಡ್ತಾ ಇದೀವಿ ಸರ್. ಸೊ ಇದು ಬಾವಿಲಿ ನಾವು ಸೋಲಾರ್ ಅಳವಡಿಸ್ಕೊಂಡು, ಇದು 3 HP ಸೋಲಾರ್ ಪಂಪ್. ಇದು ಅದಕ್ಕೆ ಪ್ರೆಷರ್ ವಾಲ್ವು, ಪ್ರೆಷರ್ ಗೇಜು, ಆಮೇಲೆ ಏರೋಟು ಅದಕ್ಕೆ ಫಿಕ್ಸ್. ಹೌದು ಸರ್. ಡ್ರಿಪ್ ಅಂದ್ರೆ ಇದು ಮಿಸ್ಟ್ ಇರಿಗೇಷನ್ ಮಾಡಿದೀವಿ. ವೆಂಕಟೇಶ್ ಅವರ ಪದ್ಧತಿ ಅದು ಚೇಳೂರಲ್ಲಿ ಅವರು ತುಂಬಾ ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ಮಿಸ್ಟ್ ಇರಿಗೇಷನ್ ಅಂತ. ಪ್ರತಿ ಮರಕ್ಕೂ ನಾವು ನಿಮ್ಗೆ ಒಂದೇ ಸೆಕೆಂಡ್ ಹಂಗೆ ಇರಿ, ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ. ಮಿಸ್ಟ್ ಇರಿಗೇಷನ್ ಇದು ಸೋಲಾರ್ ಇಂದ ಆನ್ ಮಾಡ್ತೀವಿ. ತೆಂಗಿನ ಮರದಲ್ಲಿ ಸ್ಪ್ರಿಂಕ್ಲರ್ ಹೌದು, ಪ್ಯಾನೆಲ್ ತೋರಿಸ್ತೀನಿ. ಪ್ಯಾನೆಲ್ ಅಲ್ಲೇ ಇದೆ, ಬನ್ನಿ. 6 ಪ್ಯಾನೆಲ್ ಇದೆ. ಸೋಲಾರ್ ಪವರ್ ಇಂದ ನಾವು ಇಲ್ಲಿ ಕೃಷಿ ಮಾಡ್ತಾ ಇದೀವಿ. ಇದು ಸಸ್ಟೈನ್ ಬಾವಿ ಮೊದಲೇ ಇತ್ತು ಸರ್. ಇದು ನೋಡಿ, ಈ ತರ ಕಲ್ಲು ಬಾವಿ ಇವಾಗ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರೂ ಜನ ಇವಾಗೆಲ್ಲ ಮುಚ್ಚಾಕ್ತಾ ಇದ್ದಾರೆ ಈ ತರ ಬಾವಿಗಳನ್ನ, ಬೋರ್ವೆಲ್ ತೆಗ್ಸೋದಕ್ಕೋಸ್ಕರ. ಬಟ್ ನಾವು ಯಾವಾಗ ಬಾವಿಲಿ ನೀರು ಸಿಗುತ್ತೆ ಅಂತಂದ್ರೆ, ನಾವು ಬಾವಿಗೆ ಇಂಗಿಸಿದಾಗ ನೀರ್ನ ನಾವು ಎಷ್ಟು ಇಂಗಿಸ್ತೀವಿ ನೀರ್ನ, ಆವಾಗ ನಮ್ಗೆ ನೀರು ಸಿಗುತ್ತೆ. ಬಾವಿಲಿ ನೀರ್ ಬರ್ತಿದೆ ಅಂತಂದ್ರೆ ನಾವು ಅದಕ್ಕೆ ಮುಂಚೆ ಅದಕ್ಕೆ ಸೋರ್ಸ್ ನಾವು ಕೊಡ್ಬೇಕು, ಇಂಗಿಸ್ಬೇಕು ಬಾವಿಗೆ. ಸರ್ ಸೋಲಾರ್ ಪ್ಯಾನಲ್ ಇದು ಒಟ್ಟು ಪ್ರಾಜೆಕ್ಟ್ 2 ಲಕ್ಷ ಸರ್. ಸಬ್ಸಿಡಿ ಕೊಡ್ತಾ ಇದ್ದಾರೆ ಸರ್. ಅದು ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾ ಇದ್ದಾರೆ. ನಾವು ಗೌರ್ಮೆಂಟ್ ಕಡೆ ಹೋಗಕ್ಕಾಗ್ಲಿಲ್ಲ. ಒಬ್ರು ಫ್ರೆಂಡ್ ಮುಖಾಂತರ ಸೆಲ್ಕೋ ಫೌಂಡೇಶನ್ ಇಂದ ಸ್ವಲ್ಪ ನನ್ಗೆ ಅನುದಾನ ಸಿಕ್ತು. ಸೊ ಹಂಗಾಗಿ ಇದು ಮಾಡಕ್ಕಾಯ್ತು ಸರ್. ಅದೇ ಮಿಸ್ಟ್ ಏನು ಹೇಳ್ತಾ ಇದ್ರಿ? ಇವಾಗ ಮಿಸ್ಟ್ ಆನ್ ಆಗುತ್ತೆ. ಒಂದು ಪಂಪ್ ಆನ್ ಆಗಿದೆ. ವಾಲ್ವ್ ಚೇಂಜ್ ಮಾಡ್ಬೋದು ಸರ್. ಈ ಕಡೆ ಇದು ಖಾಲಿ ಜಾಗ. ಇಲ್ಲಿ ಇವಾಗ ನಾನು ಯಾವ್ದು ಬೆಳೆ ಇಟ್ಟಿಲ್ಲ. ಯಾಕಂದ್ರೆ ನೋಡಿ, ಅಲ್ಲಿ ಮಿಸ್ಟ್ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ಸಾಯಿಲ್ ಮಣ್ಣಿನ ನೆಲ ಆದ್ರಿಂದ ಇಲ್ಲಿ ತರಕಾರಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಐಡಿಯಾಗೆ ಇದು ಯಾವುದೇ ಮರ ಹಾಕಿಲ್ಲ. ಇಲ್ಲಿ 5 ಲೇಯರ್ ಮಾಡಲ್ ಮಾಡಿ ನಾವು ಕಂಟಿನ್ಯೂಸ್ ಆಗಿ ಪಂಚತರಂಗಿಣಿ ಕೃಷಿ ಮಾಡಬೇಕು ಅಂತ ಈ ಜಾಗನ ಇವಾಗ ಬಿಟ್ಟಿದ್ದೀವಿ. ಆ ಕಡೆ ಹೋದ್ರೆ ನಮಗೆ ಮಿಸ್ಟ್ ಆನ್ ಆಗಿದೆ. ಬನ್ನಿ ಈ ಕಡೆ. ಸರ್ ಇದು ಮರಗಿಡಗಳಿಂದ ಡೈರೆಕ್ಟ್ ಆಗಿ ಇದು ನೀರು ಕೊಡ್ತಾ ಇದೆ. ಈ ತರ ನೀರು ಬರೋದ್ರಿಂದ
ವಾತಾವರಣದಲ್ಲಿ ನಮಗೆ ತಂಪು ಚೆನ್ನಾಗಿ ಇರುತ್ತೆ. ಎಲ್ಲ ಕಡೆ ನಾವು ನೀರು ಕೊಡ್ತೀವಿ, ನಾವು ಬರೀ ಬೇರಿಗೆ ಮಾತ್ರ ಕೊಡಲ್ಲ. ಪ್ರತಿಯೊಂದು ಜಾಗಕ್ಕೂ ನಾವು ನೀರು ಹೋದ್ರೆ ಎಲ್ಲಾ ಕಡೆನೂ ನಮಗೆ ಗಿಡ ಮರಗಳು ಮಲ್ಚಿಂಗಕ್ಕೆ ಸ್ಪ್ರಿಂಕ್ಲರ್ ಇದೇ ತರ ಬರುತ್ತಿತ್ತಲ್ವಾ? ಹೌದು, ಸ್ಪ್ರಿಂಕ್ಲರ್ನು ಇದೇ ತರ ಬರುತ್ತೆ. ಆದ್ರೆ ಇದು ಸ್ಪ್ರಿಂಕ್ಲರ್ಕಿನ್ನ ಸ್ವಲ್ಪ ಹನಿ ಚಿಕ್ಕದಿರುತ್ತೆ. ಆಮೇಲೆ ಸಾಯಿಲ್ ಡಿಸ್ಟರ್ಬೆನ್ಸ್ ಆಗಲ್ಲ. ಇದು ನೀರ್ ಬಂದ್ರೆ ಮಳೆ ನೀರ್ ಹೆಂಗ್ ಬರುತ್ತೋ ಆ ತರ ಬರುತ್ತೆ. ಹಂಗಾಗಿ ಇದು ಮಿಸ್ಟ್ ಇರಿಗೇಷನ್ ಅಂತ. ಆಮೇಲೆ ಇದು ವಾತಾವರಣದಲ್ಲಿ ಇರೋ ನೈಟ್ರೋಜನ್ ಅದು ಅಬ್ಸರ್ವ್ ಮಾಡ್ಕೊಂಡು ಅದು ಭೂಮಿಗೆ ಕೊಡ್ತಾ ಇದೆ ಅಂತ. ಯಾಕಂದ್ರೆ ನೀರ್ ಹೈಟ್ ಇಂದ ಬರ್ತಾ ಇದೆ. ಇದು ಮಳೆ ಹೇಗೆ ನಮ್ಮ ಭೂಮಿಗೆ ಅನುಕೂಲ ಆಗುತ್ತೆ ಆ ತರ ಇದು ಪದ್ಧತಿ. ಇದರಿಂದ ನಾವು ನೀರನ್ನು ಕಡಿಮೆ ಬಳಸ್ಬೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ನಾವು ನೀರನ್ನ ಕಂಟ್ರೋಲ್ ಮಾಡ್ಬೋದು ಇಲ್ಲಿ. ಪೂರ್ತಿ ಮಿಸ್ಟೇ? ಹೌದು, ಪೂರ್ತಿ ಜಮೀನಲ್ಲೂ ನಾವು ಮಿಸ್ಟ್ ಅಳವಡಿಸಿದೀವಿ. ಇವಾಗ ಸ್ವಲ್ಪ ಪ್ರೆಷರು ಡೌನ್ ಆಗಿದೆ ಅನ್ಸುತ್ತೆ. ನೀವು ಆ ಕಡೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾನು ವಾಲ್ವ್ ಅಲ್ಲಿ ಚೇಂಜ್ ಮಾಡಿದ್ರೆ ಅದು ಒಂದೇ ಕಡೆ ಬರುತ್ತೆ. ಅವಾಗ ಇನ್ನ ಪ್ರೆಷರ್ ಮಿಸ್ಟ್ ಇರಿಗೇಷನ್ ಅಂತ ಹೇಳ್ತಾರೆ. ಪ್ರೆಷರ್ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿ ನೋಡಿದ್ರೆ ನೋಡಿ, ಪ್ರತಿಯೊಂದು ಮರಕ್ಕೂ ನೀರು ಹೋಗ್ತಾ ಇದೆ. ಹಾ ಸರ್, ಈ ಕಡೆ ಇದೆಲ್ಲ ತೆಂಗು. ಇಲ್ಲೂ ನಾವು 50 ತೆಂಗಿನ ಗಿಡ ಇದೆ. ನಾವು ತಗೊಂಡಾಗ ಇದು 8-9 ವರ್ಷ ಹೊಲ. ಇದು ತಗೊಂಡಾಗ ಇಲ್ಲಿ ಒಂದೇ ಒಂದು ಗರಿ ಇರ್ಲಿಲ್ಲ. ಪೂರ್ತಿ ಅದು ಪಾಳು ಬಿದ್ದಿದೆಯೋ ಅನ್ನೋ ತರ ಲೆವೆಲ್ ಅಲ್ಲಿ ಇತ್ತು. ಇವಾಗ ನಾವು ನ್ಯಾಚುರಲ್ ಗೊಬ್ಬರ ಆಮೇಲೆ ಕ್ಲೀನಿಂಗು ಎಲ್ಲ ಮಾಡ್ಕೊಂಡು ಮಲ್ಚಿಂಗ್ ಮಾಡ್ಕೊಂಡು ಇವಾಗ ಬೆಳೆ ಇಳುವರಿ ಶುರು ಆಗ್ತಾ ಇದೆ. 1-2 ವರ್ಷದಿಂದ ಇವಾಗ ಇಳುವರಿ ಚೆನ್ನಾಗಿ ಬಂದಿದೆ. ಇದು ದೇವಮೂಲೆ ಬರುತ್ತೆ. ಅಲ್ಲಿ ಒಂದು ಸಣ್ಣದಾಗಿ ತೊಟ್ಟಿ ಮಾಡಿದ್ದೀವಿ. ಅಲ್ಲಿ ನಾವು ನೀರು ಸ್ಟೋರ್ ಮಾಡ್ಬೋದು ದೇವಮೂಲೆಯಲ್ಲಿ ಅಂತ. ಅದೊಂದು ಸಣ್ಣದ ದೇವಮೂಲೆಯಲ್ಲಿ ನೀರು ಸ್ಟೋರ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಹಂಗಾಗಿ ಅದೊಂದು ಮಾಡಿ ಅಲ್ಲಿ ಲೋಟಸ್ ಆಗಲಿ, ಸುತ್ತ ಹೂವಿನ ಗಿಡಗಳಾಗಲಿ, ಈ ಕಡೆ ಒಂದು ವಾತಾವರಣ, ಇದೊಂದು ದೇವರ ಒಂದು ಸ್ಥಾನ ಥರ ಮಾಡ್ಬೋದು ಅಂತ ಇಲ್ಲಿ ನಾವು ಇದನ್ನು ಮಾಡಿದ್ದೀವಿ ಸರ್. ಇದೆಲ್ಲನೂ ನೇಪಿಯರ್ ಗ್ರಾಸು. ಇಲ್ಲಿ ದನಗಳನ್ನ ನಾವು ಆಟೋಮೆಟಿಕ್ಕಾಗಿ ಬಿಟ್ಬಿಡ್ತೀವಿ. ಅದು ಫ್ರೀಯಾಗಿ ಗ್ರೇಸಿಂಗ್ ಮಾಡಬೇಕು. ಯಾಕಂದರೆ ನಾವು ಪ್ರತಿ ಸಲ ಅದನ್ನು ಕಟ್ಟಾಕಿ ನಾವು ಇವಾಗ ಮೇಯಿಸ್ತಾ ಇದ್ದೀವಿ. ಅದು ಎಮರ್ಜೆನ್ಸಿಲಿ ಅದು ಮಾಡ್ತೀವಿ. ಯಾಕಂದರೆ ಮೇವು ಇಲ್ದಾಗ ಕಟ್ಟಾಗೋದನ್ನ ಕಡಿಮೆ ಮಾಡಬೇಕು ಅಂತಂದರೆ ನಾವು ಈ ಥರ ಇಲ್ಲಿ ಅದಕ್ಕೋಸ್ಕರನೇ ಒಂದು ಅರ್ಧ ಎಕರೆ ನಾನು ಇಲ್ಲಿ ಜಾಗ ಬಿಟ್ಟಿರೋದು. ಇದೆಲ್ಲ ಮೇವಾಗಿ ಇದನ್ನು ಕನ್ವರ್ಟ್ ಮಾಡಿಬಿಡ್ತೀನಿ. ಇದಿಷ್ಟು ಜಾಗ ಹಸುಗಳನ್ನ ಕಟ್ಟಾಕೋದು, ಇಲ್ಲೇ ಮೇಯಿಸೋದು. ಅದನ್ನು ಪಾರ್ಟ್ ಗ್ರೇಸಿಂಗ್ ಅಂತಾರೆ. ಅದನ್ನು ಒಂದೊಂದು ಹಸುನು ಒಂದೊಂದು ಪಾರ್ಟಿಷನಲ್ಲಿ ಅದನ್ನು ಗ್ರೇಸ್ ಮಾಡುತ್ತೆ. ಅದನ್ನು ಮೂವ್ ಮಾಡ್ತೀವಿ. ಅವಾಗ ಸಾಯಿಲು ಎನ್ರಿಚ್ ಆಗುತ್ತೆ. ಆಮೇಲೆ ಆ ಪ್ರದೇಶನೂ ಅದು ಜಾಸ್ತಿ ಗ್ರೇಸ್ ಆಗಲ್ಲ. ಅಂದರೆ ಜಾಸ್ತಿ ಗ್ರೇಸ್ ಆಗ್ತಾ ಅಲ್ಲಿ ಮೇವು ಬೆಳೆಯೋದಕ್ಕೂ ಕಷ್ಟ ಆಗೋಗುತ್ತೆ. ಹಂಗಾಗಿ ಮೂವ್ ಮಾಡ್ತಾ ಇರ್ತೀವಿ ಹಸುಗಳ್ನ. ಒಂದ್ ಕಡೆಯಿಂದ ಒಂದ್ ಕಡೆ ಮೂವ್ ಮಾಡ್ತಾ ಇದ್ದಾಗ ಹಸುಗಳ್ಗೂ ಒಳ್ಳೆ ಆಹಾರ ಸಿಗುತ್ತೆ. ಹಂಗಾಗಿ ಈ ಜಾಗನ ನಾವು ಫಾಡರ್ಗೆ ಅಂತ ಬಿಟ್ಟಿದ್ದೀವಿ ಸರ್. ಮುಂದೆ ಹಲ್ಸಕ್ಕೂ ನಾವು ಯಾವುದೇ ಗೊಬ್ಬರ ರೀತಿ ಏನು ಕೊಟ್ಟಿಲ್ಲ. ತುಂಬಾ ರುಚಿಕರ ಹಣ್ಣುಗಳು ಬರ್ತಾ ಇದೆ ಇವಾಗ. ಮುಂಚೆ ಒಂದೇ ಒಂದು ಕಾಯಿನೂ ಇರಲಿಲ್ಲ ಇದರಲ್ಲಿ ನಾನು ತಗೊಂಡಾಗ. ಇವಾಗ ನೋಡಿ, ಮಿನಿಮಮ್ ಒಂದು 100 ಕಾಯಿ ಕಾಣ್ತಾ ಇದೆ. ಸೊ ಕಾಯಿಗಳು ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ಬರ್ತಾ ಇದೆ. ನಾವು ಮೇಂಟೈನ್ ಮಾಡದೆ, ನಾವು ಅದಕ್ಕೆ ಡಿಸ್ಟರ್ಬ್ ಮಾಡದೇ ಇದ್ರೆ ನೇಚರ್ ಅದ್ರ ಪಾಡ್ಗದು ನಮ್ಗೆ ಕೊಡುತ್ತೆ. ಅದನ್ನ ಬಿಟ್ಟು ನಾವು ಡಿಸ್ಟರ್ಬ್ ಮಾಡಿ ಅದಕ್ಕೆ ಈ ಕೆಮಿಕಲ್ ಬೇಕು ಆ ಕೆಮಿಕಲ್ ಬೇಕು ಅಂತಲ್ಲ. ನಾವು ಭೂಮಿಯ ಫಲವತ್ತತೆ ಆಗ್ಬೇಕು ಅಂದ್ರೆ ನಮ್ ಕಾರ್ಬನ್ ಕಂಟೆಂಟು ಹೆಚ್ಚಿಗೆ ಆಗ್ಬೇಕು. ಆ ಕೆಲಸ ನಾವು ಮಾಡ್ಬೇಕು. ಅಷ್ಟು ಬಿಟ್ರೆ ನಾವು ಸಾಯಿಲ್ನ ಡಿಸ್ಟರ್ಬ್ ಮಾಡೋದಾಗ್ಲಿ, ಅದಕ್ಕೆ ಕೆಮಿಕಲ್ ಕೊಡೋದಾಗ್ಲಿ, ನಮ್ಗೆ ಅರ್ಜೆಂಟ್ ಆಗಿ ನಮ್ಗೆ ಒಂದು ಇನ್ಕಮ್ ಬೇಕು ಅನ್ನೋ ಒಂದು ಸ್ವಲ್ಪ ನಾವು ತಾಳ್ಮೆಯಿಂದ ಕೃಷಿ ಮಾಡ್ಬೇಕಾಗತ್ತೆ. ಕೃಷಿ ಅನ್ನೋದು ನಮ್ಮ ಜೀವನ ಶೈಲಿ ಅದು. ಹಂಗಾಗಿ ನೋಡಿ, ಇದೆಲ್ಲ ವೆಲ್ವೆಟ್ ಬೀನ್ಸ್. ಇದು
ಜಮೀನಲ್ಲಿ ಎಲ್ಲ ಕಡೆ ನಾನು ವೆಲ್ವೆಟ್ ಬೀನ್ಸ್ ಹಾಕಿದ್ದೀನಿ, ಮಲ್ಚ್ ಆಗುತ್ತೆ. ಇವಾಗ ಬೇಸಿಗೆಗೆ ಅದೆಲ್ಲ ಮಲ್ಚ್ ಆಗೋಗುತ್ತೆ. ಅದು ಮಲ್ಚ್ ಆದಾಗ ನಮಗೆ ಬೇಸಿಗೆಯ ಧಗೆ ಕಂಟ್ರೋಲ್ ಆಗುತ್ತೆ. ಭೂಮಿ ಈ ಡೈರೆಕ್ಟ್ ಇನ್ನು ಇದೆಲ್ಲ ಬೌಂಡ್ರಿ ಇಲ್ಲೂ ನಾವು ನೇಪಿಯರ್ ಕಡ್ಡಿಗಳು ಇಟ್ಟಿದ್ದೀವಿ. ಮುಂದೆ ಇಲ್ಲೆಲ್ಲ ಬಾರ್ಡ್ರಲ್ಲಿ ಗಿಡಗಳ ಗಡ್ಡೆ ಗೆಣಸು ನಾವಿಲ್ಲಿ ಕೊಟ್ಟಿದ್ದೀವಿ. ಇವಾಗ ಅದು ಎಲ್ಲ ಇನ್ನ ಬರ್ತಾ ಇದೆ ಸರ್. ಗೆಡ್ಡೆ ಗೆಣಸುಗಳು ಮೈಸೂರಲ್ಲಿ ಒಂದು ಮೇಳ ನಡೀತು ಒಂದು 15 ದಿವಸದ ಮುಂಚೆ. ಆ ಮೇಳಕ್ಕೆ ಹೋದಾಗ ಗಡ್ಡೆ ಗೆಣಸುಗಳು ತಂದಿದ್ದೀವಿ ಎಲ್ಲ. ಸರ್ ಇದು ಫಸ್ಟ್ ನಾನು ಜಮೀನ್ ತಗೊಂಡಿದ ತಕ್ಷಣ ನಾನು ಮಾಡಿದ ಕೆಲಸ ಅಂದ್ರೆ ಸುತ್ತ ಬದಿ ನಮ್ಮ ಬದ ಏನಿದೆ ಅದನ್ನೆಲ್ಲ ಬ್ರೇಕ್ ಟ್ರಂಚಸ್ ಅಂತ ಮಾಡಿದೀವಿ. ಈ ಬ್ರೇಕ್ ಟ್ರಂಚಸ್ ಇಂದ ನಮ್ಮ ಹೊಲದಿಂದ ನೀರು ಹೊರಗಡೆ ಹೋಗೋದು ತಡೆಯುತ್ತೆ. ಸೊ ಯಾವಾಗ ನೀರು ತಡೆಯುತ್ತೆ ಅದು ನೀರು ಅಲ್ಲಿ ಇಂಗುತ್ತೆ. ನೀರು ಇಂಗಿದಾಗ ನಮ್ಮ ವಾತಾವರಣ ಆಗ್ಲಿ ನಮ್ಮ ಬೇರ್ಗಳಿಗಾಗ್ಲಿ ಅದು ಅಬ್ಸರ್ವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಅಲ್ಲಿ ಡ್ರಿಪ್ ಅಲ್ಲಿ ನಾವು ನೀರು ಕೊಡ್ತಾ ಇದೀವಿ. ಇವಾಗ ಅದೆಲ್ಲ ಗಡ್ಡೆ ಗೆಣಸುಗಳಿಗೆ ನೀರು ಹೋಗ್ತಾ ಇದೆ. ಈ ಟ್ರಂಚಸ್ ಪ್ರತಿಯೊಬ್ಬರು ಮಾಡ್ಕೋಬೇಕು. ಅಲ್ಲಿ ಒಂದು ಎನ್ವೈರ್ಮೆಂಟ್ ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಬಯೋಮಾಸ್ ಎಲ್ಲಾನು ಸೇರುತ್ತೆ. ಆ ಬಯೋಮಾಸ್ ಡಿಕಂಪೋಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲ ನಾವು ನೆಲನ ಸುಮ್ಮನೆ ಸ್ಟ್ರೈಟ್ ಮಾಡಬೇಕು ಅಂತ ನಾವು ರೈತರು ತಿಳ್ಕೊಂತೀವಿ. ಆದರೆ ಯಾವಾಗ ಅದು ನ್ಯಾಚುರಲ್ ಆಗಿ ಅಪ್ ಅಂಡ್ ಡೌನ್, ಕೆಳಗಡೆ ಮೇಲೆ ಸುತ್ತ ರೌಂಡು ಇರುತ್ತೆ, ಆವಾಗ ಅಲ್ಲಿ ಎಕೋಸಿಸ್ಟಮ್ ಅದಕ್ಕೆ ವಾತಾವರಣ ಚೆನ್ನಾಗಿರುತ್ತೆ. ಮೈಕ್ರೋಬ್ಸ್ಗೆ ಆಗಲಿ ಗಿಡಗಳು ಬೆಳೆಯೋದಕ್ಕೆ ಆಗಲಿ. ಸ್ಟ್ರೈಟ್ ನೆಲ ಏನಾಗುತ್ತೆ ಬಿಸಿಲು ಬಿದ್ದು ಅದು ಹಾಳಾಗೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಈ ಥರ ಅಪ್ ಆ್ಯಂಡ್ ಡೌನು ಇರಬೇಕು ಹೊಲದಲ್ಲಿ. ಇದೆಲ್ಲ ಅಲಸಂಡೆ ಹಾಕಿದ್ದೀವಿ ಸೆಂಟ್ರಲ್ಲಿ. ಇದೆಲ್ಲ ಮೇವಿಗೆ ಇಟ್ಟಿರೋದು ಅದು. ಆಮೇಲೆ ಇದು ತರಕಾರಿ ಮಡಿಗಳು ಇದೆಲ್ಲ ನೋಡಿ. ಆವಾಗಲೇ ನೀವು ನೋಡಿದ್ರಿ ಏರು ಮಡಿ ವಿತ್ ಹೆಂಚು. ಇದು ಏರು ಮಡಿ ವಿತೌಟ್ ಹೆಂಚು. ಡೈರೆಕ್ಟಾಗಿ ನಾವು ಪಾತ್ವೆ ಮಾಡಿದ್ದೀವಿ, ಅಲ್ಲಿ ನಡ್ಕೊಂಡು ಓಡಾಡ್ಬೋದು. ಅಲ್ಲಿಂದ ಈ ಸರ್ ಇದು ಎಲ್ಲ ಮೆಂತೆ ಹಾಕಿದ್ದೀವಿ, ಕ್ಯಾರೆಟ್ ಹಾಕಿದ್ದೀವಿ. ಆ ಕಡೆ ಬೆಡ್ಡಲ್ಲಿ ಸೊಪ್ಪು, ಕೊತ್ತಂಬರಿ ಅದೆಲ್ಲ ಇನ್ನು ಹೊಸದಿದು ಇನ್ನು ಬರ್ತಾ ಇದೆ. ಈ ಕಡೆನೂ ಬೀಜ ಇನ್ನು ಬಂದಿಲ್ಲ. ಇಲ್ಲೆಲ್ಲ ಬೀಜ ಇವಾಗ ಬರ್ತಾ ಇದೆ ಸರ್. ಇದೆಲ್ಲ ತರಕಾರಿ ಮಡಿಗಳು. ಸೊ ನೋಡಿ ಇದೆಲ್ಲ ನೀರು ಮಿಸ್ಟ್ ಇರಿಗೇಷನ್ ಅಂತಂದ್ರೆ ಪ್ರತಿಯೊಂದು ಜಾಗನೂ ನೆನೆಸುತ್ತೆ. ಸೊ ನಮಗೆ ವಾತಾವರಣ ಬೇಸಿಗೆಯಲ್ಲೂ ತಂಪು ವಾತಾವರಣ ಇರುತ್ತೆ ಈ ಕಡೆ. ಸರ್ ಇದು ತೆಂಗಿನ ಸಸಿ ಚಿಕ್ಕದು. ಎಳ್ನೀರಿಗೆ ಇದು ಒಳ್ಳೇದು ಅಂತ ಹೇಳಿದ್ರು. ಇದು ಒಂದು 2 ವರ್ಷದಿಂದ ಹಾಕಿರೋದು, ಒಂದು 3 ವರ್ಷನೇ ಆಗಿದೆ ತೆಂಗಿನ ಸಸಿಗಳು. ಆಮೇಲೆ ಇದೆಲ್ಲ ನೇಪಿಯರು. ಈ ಕಡೆ ಮೇಯ್ನು ನಾವು ದನಗಳಿಗೆ ಮೇವು ಚೆನ್ನಾಗಿ ಬೆಳೆಸ್ಬೇಕಾಗಿದೆ. ನ್ಯಾಚುರಲ್ ಆಗಿ ಮೇವು ಇದ್ರೆ, ದನಗಳು ಚೆನ್ನಾಗಿದ್ರೆ ಮಾತ್ರ ರೈತ ಚೆನ್ನಾಗಿರೋದು. ರೈತ ಯಾವಾಗ ಚೆನ್ನಾಗಿರ್ತಾನೆ ಅಂದ್ರೆ ಹೊಲದಲ್ಲಿ ಅವನ ಹಸುಗಳು ಖುಷಿಯಾಗಿರ್ಬೇಕು. ಇದೆಲ್ಲ ಬೀನ್ಸ್ ಇದೆ. ಈ ಕಡೆನೂ ಪಾಲಕು, ಆಮೇಲೆ ಮೂಲಂಗಿ, ಟೊಮೊಟೊ, ಬದನೆ, ಮೆಣಸಿನ್ಕಾಯಿ. ಸೊ ಈ ಥರ ಎಲ್ಲ ಕಂಬೈನ್ ಮಾಡಿಕೊಂಡು ಬೆಳೀತಾ ಇದ್ದೀವಿ. ಸರ್ ಇದು ಮಾವು ನೋಡಿ. ಇದನ್ನು ಒಂದು 3 ವರ್ಷದ ಮರ ಇದು. ಹಾ ಖಂಡಿತ ನಾವು ಸ್ಪ್ರೇನೂ ಮಾಡಲ್ಲ ಇದಕ್ಕೂನ. ಈ ವರ್ಷನೇ ಬೆಳೆ ಶುರು ಆಗಿರೋದು ಇದು ಸರ್. ಇದೇ ಫಸ್ಟ್ ಬೆಳೆ ನೀವು ತೆಗಿತಾ ಇರೋದು. ಇನ್ನೂ ಒಂದು 10 ಮರ ಇದೆ. ಅದರಲ್ಲಿ ಒಂದು 4-5 ಮರ ಇವಾಗ ಈಲ್ಡ್ ಶುರುವಾಗಿದೆ. ಉಳಿದಿದ್ದು ಇನ್ನೂ ಶುರು ಆಗಿಲ್ಲ. ಹಂಗಾಗಿ ಇದು ಇಲ್ಲೆಲ್ಲ ಈ ಕಡೆ ಬಂದರೆ ನೀವು ನಮ್ಮ ದನಗಳನ್ನ ನೋಡ್ಬೋದು. ಸರ್ ಮಲ್ನಾಡ್ ಗಿಡ್ಡ, ಒಂದು ಹಸು, ಒಂದು ಕರು.
ಇನ್ನೆಲ್ಲ ನಮ್ಮ ಹಳ್ಳಿಕರ್ ಹಸುಗಳು. ಇದು ನಮ್ಮ ಕನಾಯಿ ಹಳ್ಳಿಕರ್ ಹೋರಿ. ಇದು ನಮಗೆ ಬಲ. ಇದು ನಮಗೆ ಗೇಮಿಗಾಗಲಿ ಎತ್ತಿನ ಗಾಡಿಗಾಗಲಿ ಎಲ್ಲದಕ್ಕೂ ನಾವು ಟ್ರೈನ್ ಮಾಡಿದ್ದೀವಿ ಅದನ್ನು. ಇವಾಗ ರೈತರು ಎತ್ತಿನ ಗಾಡಿ ಆಗಲಿ ನೇಗ್ಲಾಗಲಿ ಮಾಡೋದು ಕಷ್ಟ. ಅದು ಇವಾಗ ಪದ್ಧತಿ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದರಿಂದ ನಮಗೆ ಗೊಬ್ಬರನೂ ಸಿಗುತ್ತೆ, ಆಮೇಲೆ ಗೇಮೇನೂ ಆಗುತ್ತೆ. ನೀವು ತೋರಿಸ್ಬೋದು, ಅಲ್ಲೊಂದು ನೇಗ್ಲಿಟ್ಟಿದ್ದೀನಿ. ಆ ನೇಗ್ಲಲ್ಲೇ ನಾವು ಮೊನ್ನೆ ಇಲ್ಲಿ ಗೇಮೆ ಮಾಡಿದ್ದೀವಿ. ಅಲ್ಲಿ ಸಾಲಿತ್ತು, ಅಲ್ಲಿ ಸಾಲಲ್ಲೆಲ್ಲ ನಾವು ಗೇಮೇಲಿ ಮಾಡಿದ್ದೀವಿ. ಇದು ನಮ್ಮ ಕರು ಬಲ. ಇಲ್ಲಿ ಸರಸ್ವತಿ ಮತ್ತು ರಾಧೆಯನ್ನ ಹಸುಗಳು. ಸರಸ್ವತಿ ಇವಳು, ಇದು ರಾಧೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲೇ ಒಂದು ಮನೆ ಕೂಡ ಕಟ್ಕೊಂಡಿದ್ದೀರಾ? ಹಾ ಸರ್, ಇದು ನಾವು ಇಲ್ಲಿ ಬಂದಾಗ ನಾವು ಇಲ್ಲೇ ಉಳ್ಕೋಬೇಕು ಅನ್ನೋ ಒಂದು ಆಸೆ. ನಾವು ಸಿಟಿಗೆ ಹೋಗೋದಕ್ಕಿಂತ ನಾವು ನಮ್ಮ ಜಮೀನಲ್ಲೇ ಉಳ್ಕೊಳ್ಳೋದು ತುಂಬಾ ಒಳ್ಳೇದು. ಹಂಗಾಗಿ ಇಲ್ಲಿ ಮನೆ ಕಟ್ಟಿದೀವಿ. ಎಕೋ ಫ್ರೆಂಡ್ಲಿ ಮನೆ. ಇದು ನಾವು ಸಿಮೆಂಟ್ ತುಂಬಾ ಆದಷ್ಟು ಕಡಿಮೆ ಉಪಯೋಗಿಸಿಲ್ಲ ಅಂತ ಹೇಳಕ್ ಆಗಲ್ಲ. ಇದು ಮಡ್ ಬ್ಲಾಕ್ಸ್, ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಇಲ್ಲೇ ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಆ ಮಡ್ ಬ್ಲಾಕ್ಸ್ಗೆ ನಾವು ಪೇಂಟ್ ಬೇಕು ಅಂತಂದ್ರು. ನಾವು ಪೇಂಟ್ ಅನ್ನು ಬಳಸಿಲ್ಲ. ಪೇಂಟು ಮೇಲ್ಗಡೆ ಸ್ವಲ್ಪ ಸಿಮೆಂಟ್ ಇರೋ ಕಡೆ ಪೇಂಟ್ ಬಳಸಿದೀವಿ. ಈ ಮಣ್ಣಿನ ಗೋಡೆ ಏನಿದೆ ಅದನ್ನೆಲ್ಲ ನಾವು ಸಗಣಿಯಿಂದನೇ ಸಾರಿಸಿರೋದು. ಸಗಣಿ ಮುಂಚೆ ಎಲ್ಲ ನಮ್ಮ ಗೋಡೆಗಳೆಲ್ಲ ಸಗಣಿಯಿಂದನೇ ಸಾರಿಸ್ತಾ ಇದ್ರು. ಅದೇ ಪದ್ಧತಿನ ನಾವು ಇವಾಗ ಇಲ್ಲೇ ಅಳವಡಿಸಿದೀವಿ. ಇದು ಮನೆ. ಮನೆಯಲ್ಲೂ ನಿಮ್ಗೆ ಮಣ್ಣಿನ ನೆಲದಲ್ಲಿ ಅದಕ್ಕೂ ಸಗಣಿ ಸಾರಿಸಿದೀವಿ. ಇಲ್ಲಿ ಇನ್ನ ಸ್ವಲ್ಪ ಅದು ಮೇಂಟೆನೆನ್ಸ್ ಮಾಡ್ತಾ ಇರ್ಬೇಕಾಗತ್ತೆ. ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ಅದು ನೆಲ ಲೆವೆಲ್ ಆಗಿರುತ್ತೆ. ಹಾ ಸರ್, ಫ್ಯಾನ್ ಏನು ಇಲ್ಲ. ನಿಮ್ಗೆ ನೋಡಿ, ಬೇಸಿಗೆಲ್ಲೂ ಇಲ್ಲಿ ತಣ್ಣ ವಾತಾವರಣ ಇರುತ್ತೆ. ಬಂದು ಕೂತ್ಕೊಳ್ಬೋದು, ಮಾತಾಡ್ಬೋದು. ಇಲ್ಲಿ ಅನುಕೂಲ. ಈ ಕಡೆಯಿಂದಾನೇ ನಿಮ್ಗೆ ಕೊಟ್ಟಿಗೆನೂ ದಾರಿ ಇದೆ ಸರ್. ಇದು ನಿಮ್ಮ ಆರ್ಗ್ಯಾನಿಕ್ ತೋಟದಲ್ಲಿ ಮನೆ. ಸರ್, ಇಷ್ಟ ತನಕ ನಿಮ್ಮ ತೋಟವನ್ನು ತೋರಿಸಿದ್ರಿ, ಅದ್ಭುತವಾಗಿ ಮಾಡಿದೀರಾ, ಟೆಕ್ನಾಲಜಿ ಬಳಸ್ಕೊಂಡಿದ್ದೀರಾ, ಎಲ್ಲ ಮಾಡಿದೀರಾ. ಈ ಡಿಮೆರಿಟ್ಸ್ ಏನು ಇಲ್ಲೇ ಅಲ್ವಾ ಸರ್? ಎಲ್ಲ ಪಾಸಿಟಿವ್ ಹೇಳಿದ್ರಿ. ಸರ್, ಡಿಮೆರಿಟ್ಸ್ ಅಂತಂದ್ರೆ ಇಳುವರಿ ಕಡಿಮೆ ಅಂತ ರೈತರು ಸಾವಯವ ಮಾಡಿಸ್ತಾರೆ. ಇಲ್ಲ, ಖಂಡಿತ ಆ ತರ ಡಿಮೆರಿಟ್ಸ್ ಇಲ್ಲ. ಡಿಮೆರಿಟ್ಸ್ ಅಂತಂದ್ರೆ ನಮ್ಮ ಶ್ರಮ ಕೊಡ್ಬೇಕು ನಾವು. ಅದಕ್ಕೆ ನಾವು ತಯಾರಾಗಿರ್ಬೇಕು. ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ಅಷ್ಟೇ ಇದರಲ್ಲಿ ನಮ್ಗೆ ಮೆರಿಟ್ಸ್ ಇರುತ್ತೆ ಹೊರತು ಡಿಮೆರಿಟ್ಸ್ ನಾನು ಯಾವುದೇ ಕಾರಣಕ್ಕೂ ನೋಡಿಲ್ಲ. ಅಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಆಗ್ಲಿ, ನಮ್ಮ ಫೋಕಸ್ ಆಗಲಿ ತುಂಬಾ ಇಂಪಾರ್ಟೆಂಟು. ಇವಾಗ ನನ್ನ ಕೃಷಿ ನಾನು ಈ ತರ ಮಾಡಿದೀನಿ ಅಂತ ಇದೇ ತರ ಮಾಡ್ಬೇಕು ಅಂತಿಲ್ಲ. ಆದ್ರೆ ಪ್ರತಿಯೊಬ್ರು ಕೃಷಿಕರ ಜೊತೆಗೆ ಸಂಬಂಧ ಬೆಳೆಸ್ಬೇಕು, ಗೋಮಾತೆ ಜೊತೆ ಸಂಬಂಧ ಬೆಳೆಸ್ಬೇಕು, ಭೂಮಿ ಜೊತೆ ಸಂಬಂಧ ಬೆಳೆಸ್ಬೇಕು. ಆವಾಗ ಅದು ಕೃಷಿ ನಾವು ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಹಂಗಾಗಿ ಕೃಷಿ ಮಾಡೋದು ನಮ್ಮ ಜೀವನದ ಪದ್ಧತಿ. ಈ ತರ ನಾವು ಅಳವಡಿಸ್ಕೊಂಡು ಸಾವಯವ ಕೃಷಿ, ನೈಸರ್ಗಿಕ ಕೃಷಿಯನ್ನ ನಾವು ಮಾಡೋದು ಎಲ್ಲರಿಗೂ ಒಳ್ಳೇದು. ಅದರಿಂದ ಆಹಾರ ಒಳ್ಳೆ ಸಿಗುತ್ತೆ, ನ್ಯೂಟ್ರಿಷನ್ ಒಳ್ಳೆ ನಮ್ಗೆ ನ್ಯೂಟ್ರಿಷನ್ ಸಿಗುತ್ತೆ. ಬರೀ ನಾವು ಇವಾಗ ಪಾಲಕ್ ಅಂತಾಗ್ಲಿ, ಟೊಮೊಟೊ ಅಂತಾಗ್ಲಿ, ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಸತ್ತೋಗಿದೆ. ನ್ಯೂಟ್ರಿಷನ್ ವ್ಯಾಲ್ಯೂ ಪೂರ್ತಿ ಕಡಿಮೆ ಆಗೋಗಿದೆ. ಇವಾಗ ನಾವು ಸಾವಯವ ಕೃಷಿ ಮಾಡಿದಾಗ ಮಾತ್ರ ಅದು ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಆಮೇಲೆ ಯಾವುದೇ ನಮ್ಗೆ ಕಂಪ್ನಿಗಳಿಂದ ನಾವು ಸಪ್ಲಿಮೆಂಟ್ಸ್ ತಗೊಳ್ಳೋದು ಅದನ್ನೆಲ್ಲ ನಿಲ್ಲಿಸ್ಬೋದು. ಈ ಒಟ್ಟಾರೆ ಯುವ ರೈತರಿಗಾಗ್ಲಿ, ನಮ್ಮ ರೈತರಿಗಾಗ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ರೈತರಿಗೆ ನಾನು ಏನಕ್ಕೆ ಹೇಳ್ತಾ, ರೈತರು ಆಮೇಲೆ ಯುವಕರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಕೃಷಿ ಮಾಡಿ, ಆದ್ರೆ ಕೆಮಿಕಲ್ ಯೂಸ್ ಅನ್ನೋದನ್ನ ಆದಷ್ಟು ಕಡಿಮೆ ಮಾಡಿ ಅದನ್ನ ಬಿಡ್ಬೋದು. ಆದ್ರೆ ನೀವು ಅದರಲ್ಲಿ ತೊಡಗಿಸ್ಕೋಬೇಕು.
ಕೃಷಿ ಮಾಡೋದಕ್ಕೆ ನೀವು ಈ ಬೇರೆ ನಮ್ಮ ಸಾವಯವ ಪದ್ಧತಿಗಳನ್ನ ನೀವು ತೊಡಗಿಸ್ಕೋಬೇಕು. ಆ ಪದ್ಧತಿ ತೊಡಗಿಸ್ದಲ್ಲೇ ನೀವು ಕೃಷಿ ಮಾಡಕ್ ಹೋದ್ರೆ ಅದು ಕೃಷಿ ಆಗಲ್ಲ. ಹಂಗಾಗಿ ಹೊಸ ಪದ್ಧತಿಗಳನ್ನ, ಸಾವಯವ ಪದ್ಧತಿಗಳನ್ನ ಎಷ್ಟೊಂದಿದೆ. ಪಾಳೆಕರ್ ಕೃಷಿ ಇದೆ, ಫುಕೋವಕೋ ಕೃಷಿ ಇದೆ, ನೋ ಟಿಲ್ಲಿಂಗ್ ಇದೆ. ಈ ತರ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡು ಗೋ ಸೇವೆ ಮಾಡ್ಕೊಂಡು ನಾವು ಕೃಷಿ ಮಾಡೋದೇ ಆದ್ರೆ ಪ್ರತಿಯೊಬ್ಬ ರೈತರನ್ನು ಕೃಷಿ ಮಾಡೋದಕ್ಕೆ ಒಳ್ಳೆ ಫ್ಯೂಚರ್ ಇದೆ. ಒಳ್ಳೆ ಆಹಾರ ಬೆಳಿಬೋದು. ಒಳ್ಳೆ ನಮ್ಮ ಮಕ್ಕಳು, ನಮ್ಮ ಫ್ಯೂಚರ್ ಜನರೇಷನ್ಗೆ ಇದೊಂದು ನೆಲೆ ಆಗತ್ತೆ. ಮುಂದೆ ನಾವು ನೆಲೆ ಕೊಡದಲ್ಲೇ ಇದ್ರೆ ನಮ್ಮ ಭೂಮಿನ ನಾವು ಫಲವತ್ತತೆಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ಮಕ್ಕಳ ಪೀಳಿಗೆ ತುಂಬಾ ಕಷ್ಟ ಇದೆ. ಹಂಗಾಗಿ ನೀವು ಸಾವಯವ ಕೃಷಿನೇ ಮಾಡಬೇಕು ಅನ್ನೋದನ್ನ ನನ್ನ ಒಂದು ಮನವಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.